ತುಂಗಾನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುಳೆಬೈಲು ಅನ್ನೋ ಒಂದು ಜಾಗದಲ್ಲಿ ಅಲ್ಲಿರುವ ಒಂದು ಸರ್ಕಾರಿ ಶಾಲೆಯ ಆವರಣದ ಆಚೆ ಒಂದು ಅಪ್ರಾಪ್ತನ ಕೊಲೆಯಾಗಿದೆ. ಈ ಒಂದು ಘಟನೆಯಲ್ಲಿ ಅವನಿಗೆ ಪರಿಚಯ ಇರುವಂತಹ ಫ್ರೆಂಡ್ಸ್, ಅವರು ಹಿಂದೆ ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದವರು, ಅವರು ಕೂಡ ಅಪ್ರಾಪ್ತರು. ಅವರು ಅವನಿಗೆ ಒಂದು ಕೈಯಿಂದ ಒದ್ದು ಅವನು ಇಮಿಡಿಯೇಟಾಗಿ ಕುಸಿದು ಬೀಳ್ತಾನೆ. ಆ ಕುಸಿದು ಬಿಟ್ಟಿದ ನಂತರ ಅವನಿಗೆ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬರೋಷ್ಟೊತ್ತಿಗೆ ಅವನು ಡೆತ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲೇ ಎಲ್ಲರೂ ಅಪ್ರಾಪ್ತರಾಗಿರೋದ್ರಿಂದ ನಾವು ಆಲ್ರೆಡಿ ಇಬ್ಬರನ್ನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಹಾಗೆ ಇನ್ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾಯಿದ್ದೀವಿ. ಯಾರ್ಯಾರಿದ್ದಾರೋ ಅವ್ರ ಮೇಲೂ ಕೂಡ ನಾವು ಕಾನೂನು ಕ್ರಮವನ್ನು ಜರುಗಿಸ್ಕೊಳ್ತೀವಿ. ಇವರು ಎಲ್ಲರೂ ಕೂಡ ಅಲ್ಲೇ ಒಂದೇ ಊರವರಾಗಿದ್ದು ಒಂದು ಅಕ್ಕಪಕ್ಕ ಒಂದು ಸ್ಕೂಲಲ್ಲೇ ಓದ್ತಾ ಇದ್ದರು. ಯಾರು ಇದರಲ್ಲಿ ಆರೋಪಿಗಳಿದ್ದಾರೆ ಅವರು ಶಾಲೆಯಿಂದ ಆಚೆ ಬಂದಿದ್ದರು. ಅವರು ಶಾಲೆಯಿಂದ ಆಚೆ ಬಂದು ಬೇರೆ ಕಡೆ ಡ್ರಾಪ್ಔಟ್ ಆಗಿ ಬೇರೆ ಕಡೆ ಅವರು ಕೆಲವರು ಕೆಲಸ ಮಾಡ್ತಾಯಿದ್ದ ಅಂತ ಹೇಳ್ತಾರೆ, ಇನ್ನೊಬ್ಬರು ಬೇರೆ ಶಾಲೆ ಸೇರಿಕೊಂಡಿದ್ರು ಅಂತ ಹೇಳ್ತಾರೆ. ಸೊ ಅವರಲ್ಲೂ ಕೂಡ ನಾವು ಒಂದು ನಿಗಾವನ್ನು ವಹಿಸಿ ಇಲ್ಲಿ ಕರ್ಕೊಂಬಂದಿದ್ದು ಕೂಡ ಅವರ ಒಬ್ಬ ಶಾಲೆಯಲ್ಲೇ ಒಬ್ಬ ಅಪ್ರಾಪ್ತ ಅವನು ಮತ್ತು ಫ್ಯಾಮಿಲಿ ಮೆಂಬರ್ಸು ಅವರೆಲ್ಲರೂ ಕೂಡ ಇಲ್ಲಿ ಕರ್ಕೊಂಬಂದು ಅವನ್ನ ಇಲ್ಲಿ ಕೂರಿಸೋ ವ್ಯವಸ್ಥೆ ಮಾಡಿದ್ದೀವಿ. ನಾವು ಸ್ಪೆಷಲ್ ಕ್ಲಾಸ್ ಇತ್ತು ಇವತ್ತು. ಸ್ಪೆಷಲ್ ಕ್ಲಾಸಿಗೆ ಅಟೆಂಡ್ ಆಗಿ ಅಲ್ಲಿಂದ ಆಚೆ ಬರಬೇಕಾರೆ ಇಬ್ಬರು ಮಾತು ಬೆಳೆದಿರೋದನ್ನು ನೋಡಿದ್ದಾನೆ. ಅಲ್ಲಿ ಹೋಗಿ ವಿಚಾರಿಸೋಕ್ಕೆ ಇವನು ಹೋಗಿದ್ದಾಗ ಅವನಿಗೆ ಎದೆ ಭಾಗದ ಹತ್ರ ಅವನಿಗೆ ಒಂದು ಏಟುಗಳು ಬಿದ್ದಿದ್ದಾವೆ. ಆ ಒಂದು ಭಾರಕ್ಕೇ ಅವನಲ್ಲಿ ಕುಸಿದು ಬೀಳ್ತಾನೆ. ಅಲ್ಲ, ಆದರೆ ಇನ್ನೊಬ್ಬ ಅಪ್ರಾಪ್ತ ಕೂಡ ಇದ್ದಾನೆ. ಅವನ ಕಡೆಯಿಂದನೇ ನಾವು ಎಲ್ಲರ ಹೆಸರು ಕೂಡ ತೊಗೊಳ್ತಾ ಇದ್ದೀವಿ. ಅವನು ನೋಡಿದ್ದಾನೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ, ಅವನು ಕಣ್ಣಾರೆ ನೋಡಿದ್ದಾನೆ. ಎಲ್ಲರೂ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಒಂದೇ ಊರಲ್ಲೇ ಒಂದೇ ಹಳ್ಳಿಯಲ್ಲೇ ಇದ್ದವರು. ಮಾತು ಬೆಳೆದು ಈ ಒಂದು ದುರ್ಘಟನೆ ನಡೆದಿದೆ. ಸಿಚುವೇಶನ್ ಸದ್ಯಕ್ಕೆ ಎಲ್ಲ ಓಕೆ ಇದೆ. ನಮ್ಮ ಎಲ್ಲ ಆಫೀಸರ್ಸು ನಾವು ಇಲ್ಲಿ ಅಲ್ಲಿ ಎಲ್ಲ ಕಡೆಗೂ ನಾವು ಇದ್ದೀವಿ. ಫ್ಯಾಮಿಲಿ ಜೊತೆನೂ ಮಾತಾಡಿದ್ದೀವಿ, ಅವ್ರಿಗೂ ಹೇಳಿದ್ದೀವಿ. ಆರೋಪಿಗಳನ್ನು ನಾವು ಆಲ್ರೆಡಿ ವಶಕ್ಕೆ ಪಡ್ಕೊಂಡಿದ್ದು. ಇನ್ನು ಯಾರ್ಯಾರಿದ್ದಾರೋ ಅವ್ರನ್ನೂ ಕೂಡ ನಮ್ಮ ಈ ಸ್ಟೇಟ್ಮೆಂಟ್ ಆಧಾರ ಮೇರೆಗೆ ಅವ್ರ ಮೇಲೂ ಕೂಡ ನಾವು ಅತಿ ಶೀಘ್ರದಲ್ಲಿ ಕಾನೂನು ಕ್ರಮವನ್ನು ಜರುಗಿಸ್ತೀವಿ. ಅವ್ರದ್ದು ಅದ್ರ ಬಗ್ಗೆ ಇನ್ನೂ ನಮಗೆ ಕಂಪ್ಲೀಟ್ ಮಾಹಿತಿಯನ್ನು ಸಿಕ್ಕಿಲ್ಲ. ನಾವು ಅವ್ರನ್ನ ಒಂದು ಸ್ವಲ್ಪ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ನಂತರ ನಮಗೆ ಗೊತ್ತಾಗುತ್ತೆ. ಬಟ್ ಅದು ಒಂದು ಸಿಲ್ಲಿ ಮ್ಯಾಟರ್ ಇರ್ಬೋದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೂ ನಾವು ಅದನ್ನು ಫೈನಲ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ. ಇವಾಗ ಅದ್ರ ಬಗ್ಗೆ ಇಲ್ಲಿ ಏನೇನು ಕಂಪ್ಲೇಂಟ್ಸ್ ಬಂದಿದ್ದಾವೆ ಅದ್ರ ಮೇಲೂ ಕೂಡ ನಾವು ಖಂಡಿತವಾಗ್ಲೂ ಆ್ಯಕ್ಷನ್ ತೊಗೊಂಡಿದ್ದೀವಿ. ಇಲ್ಲ, ಅಲ್ಲಿ ಕುಸಿದು ಬಿದ್ದಾಗ ಅಲ್ಲಿರೋರೇ ಫ್ರೆಂಡ್ಸು ಅವನ್ನ ರಿವೈವ್ ಮಾಡೋದಕ್ಕೆ ನೋಡಿದ್ದಾರೆ. ಯಾರು ಇಲ್ಲಿಗೆ ಕರ್ಕೊಂಬಂದ, ಅವನು ಅಪ್ರಾಪ್ತ ಆಗಿದ್ದ, ಅವನು ಕರ್ಕೊಂಬಂದಿದ್ದು, ಅವನು ರಿವೈವ್ ಮಾಡೋಕ್ಕೆ ನೋಡಿದ್ದಾರೆ. ಆದರೆ ಇಲ್ಲಿಗೆ ಬಂದ ಮೇಲೆ ಡೆತ್ ಆಗಿದೆ ಅಂತ ಡಾಕ್ಟ್ರು ಪ್ರೊನೌನ್ಸ್ ಮಾಡಿದ್ದಾರೆ. ಅದನ್ನು